ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಹಿಂದಿನ ವಿಡಿಯೋದಲ್ಲಿ ಡಿಮಾರ್ಟಲ್ಲಿ ನಾನು ಏನೇನು ಐಟಮ್ ತೊಗೊಂಡು ಬಂದೆ, ಮನೆಗೆ ದಿನಸಿ ಏನೇನು ತೊಗೊಂಡು ಬಂದೆ ಅಂತ ವಿಡಿಯೋ ಶೇರ್ ಮಾಡಿದ್ದೆ. ಇವಾಗ ನಾನು ಇದನ್ನೆಲ್ಲ ಹೇಗೆ ಸೆಟ್ ಮಾಡ್ತೀನಿ ಅಂತ ಅದು ಕೂಡ ವಿಡಿಯೋ ಶೇರ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಡಿಮಾರ್ಟಿಂದ ತಂದು ಎಲ್ಲ ಹಂಗೆ ಇಟ್ಟಿದೆ, ತುಂಬ 2 ದಿವಸ ಹಂಗೆ ಹೊರಗೆ ಇಟ್ಟಿದೆ. ಅದಕ್ಕೂ ಒಂದು ಟೈಮ್ ಬರಬೇಕಲ್ವ, ನಮ್ಮ ಕೆಲಸ ಎಲ್ಲ ಫ್ರೀ ಮಾಡ್ಕೊಂಡು ಜೋಡ್ಸೋಣ ಅಂತ ಹಾಗೆ ಇಟ್ಟಿದೆ. ಇದು ಫಸ್ಟ್ ಇದ್ದಿದ್ದು ಐಟಮ್ಸ್ ಡಬ್ಬಗಳು ಯಾವ ರೀತಿ ಇಟ್ಟಿದ್ದೀನಿ ನೋಡಿ, ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ನಾನು ಡಿಮಾರ್ಟ್ಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಎಲ್ಲ ಒಂದು ಕಡೆಯಿಂದ ನೀಟಾಗಿ ಇಟ್ಟಾಗ ಅರ್ಜೆಂಟಲ್ಲಿ ಎತ್ಕೊಂಡಾಗ ಎಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಟ್ಟು ನಾವು ಗಲೀಜು ಮಾಡ್ತೀವಲ್ವ. ಹಾಗಾಗಿ ಇವತ್ತೆಲ್ಲ ಕೆಲಸ ಮಾಡೋಣ ಅಂಥೇಳಿ ಹಳೇದು ಏನೇನು ದಿನಸಿ ಇತ್ತು ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಖಾಲಿಯಾಗಿತ್ತು, 1ರೋ 2ರೋ ಮಾತ್ರ ಇತ್ತು ದಿನಸಿ, ಜಾಸ್ತಿ ಇರಲಿಲ್ಲ. ನೀಟಾಗಿ ಈಗ ಅಷ್ಟೇ ಒಂದು 2 ತಿಂಗಳಾಗಿತ್ತು ಡಬ್ಬನೆಲ್ಲ ವಾಶ್ ಮಾಡಿ ನಾನು ಐಟಮ್ಸ್ ಹಾಕಿದ್ದೆ ದಿನಸಿ ತಂದು. ಈಗ ಅದಕ್ಕೆ ನಾನೇನು ಅದನ್ನ ತೊಳೆಯೋಕ್ಕೆ ಹೋಗಲಿಲ್ಲ. ಹಾಗೆ ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿಟ್ಕೊಂಡೆ. ಇದು ಶೆಲ್ಫ್ನ ಹಂಗೆ ಸ್ವಲ್ಪ ನೀಟಾಗಿ ಒರೆಸ್ಕೊಂಡ್ರೆ ನ್ಯೂಸ್ ಪೇಪರ್ ಹಾಕಿ ಇಡೋದ್ರಿಂದ ಗಲೀಜಾಗೋದಿಲ್ಲ. ವೈಟ್ ಇರೋದ್ರಿಂದ ಸ್ವಲ್ಪ ಗಲೀಜಾಗುತ್ತೆ ಅಂಥೇಳಿ ನಾನು ನ್ಯೂಸ್ ಪೇಪರ್ ಹಾಕಿದ್ದೀನಿ. ನಾನು ಯಾವಾಗಲೂ ಹಿಂಗೆ ಸೆಟ್ ಮಾಡೋದು, ತುಂಬ ಸೆಟ್ ಮಾಡ್ತೀನಿ ಜೋಡಿಸ್ತೀನಿ ಅಂತ ಅಲ್ಲ, ಒಂದು ನಾರ್ಮಲಾಗಿ ಮನೆಗೆ ಹೇಗೆ ಬೇಕೋ ಆ ಥರ ನಾನು ಸೆಟ್ ಮಾಡ್ತೀನಿ ನೋಡಿ. ಎಲ್ಲ ಒಂದೊಂದನ್ನೇ ಡಬ್ಬಕ್ಕೆ ಹಾಕ್ಕೊಂಡು ನಾನು ಇಟ್ಕೊತಾ ಇದ್ದೀನಿ. ಈ ಥರ ಎಮರ್ಜೆನ್ಸಿಗೆ ಹಾಕಿಟ್ಕೊಂಡಾಗ ಬೇಗ ಬೇಗ ಕೆಲಸ ಮಾಡ್ಕೋಬೋದು. ಬೆಳಗ್ಗೆ ತಿಂಡಿಗೆ ಮಕ್ಕಳು ಬ್ರೇಕ್ಫಾಸ್ಟ್ಗೆಲ್ಲ ಅರ್ಜೆಂಟಲ್ಲಿ ಬೆಳಗ್ಗೆ ಹೊತ್ತು ಟಿಫನ್ ಕಟ್ಟಬೇಕು ಅಂತ ಅಂದರೆ ಈ ಥರ ಲೇಟ್ ಆದಾಗ ಈ ಥರ ಸೆಟ್ ಮಾಡಿ ಇಟ್ಕೊಂಡಾಗ ನಮ್ಮ ಕೆಲಸ ಈಸಿ ಆಗುತ್ತೆ. ಈಗ ಒಂದೊಂದನೇ ಡಬ್ಬಕ್ಕೆಲ್ಲ ನಾನು ಸುರಿದಿಟ್ಕೊತಾ ಇದ್ದೀನಿ. ಫಸ್ಟು ಕಾಬೂಲ್ ಕಡಲೆ ಹಾಕ್ಕೊಂಡೆ. ತೊಗರಿಬೇಳೆ ಮೇಯ್ನ್, ನಮಗೆ ತೊಗರಿಬೇಳೆನೇ ಜಾಸ್ತಿ ಬೇಕಾಗುತ್ತಲ್ವ ಯೂಸ್ಗೆ ಅಂತೇಳಿ ಸ್ವಲ್ಪ ತೊಗರಿಬೇಳೆನ ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಇದ್ರ ಪ್ರೈಸ್ಗಳು ಹಂಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂಥೇಳಿ. ನಾನು ಹಿಂದಿನ ವೀಡಿಯೋದಲ್ಲಿ ಎಷ್ಟೆಷ್ಟು ರೇಟು ಅಂತ ನಾನು ಹೇಳಿಲ್ಲ. ಅಂದರೆ ಪರವಾಗಿಲ್ಲ, ಡಿಮಾರ್ಟಲ್ಲಿ ರೇಟೆಲ್ಲ ಕಮ್ಮಿನೇ ಇರುತ್ತೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಬೇಳೆ ಎಲ್ಲ ನೀಟಾಗಿ ಒಂದು ಸ್ವಲ್ಪನೂ ಕಲ್ಲು ಮಣ್ಣು ಧೂಳು ಅನ್ನೋದಿರೋದಿಲ್ಲ, ಚೆನ್ನಾಗಿರುತ್ತೆ ಬೇಳೆ ಐಟಮ್ ಎಲ್ಲನೂ. ಬೇಳೆ ಹಾಕ್ಕೊಂಡೆ, ಹೆಸರು ಬೇಳೆ ಹಾಕ್ಕೊಂಡೆ. ಇದು ಅವಲಕ್ಕಿ ಎಲ್ಲ ನಾವು ಬೆಳಗ್ಗೆ ತಿಂಡಿಗೆ ಪದೇ ಪದೇ ನಾವು ಕವರಿಂದ ತೆಗ್ದು ಹಾಕೋದ್ಕಿಂತ ಈ ಥರ ಒಂದು ದಿವಸ ಎಲ್ಲ ಸೆಟ್ ಮಾಡಿಕೊಂಡ್ರೆ ಒಂದು ಆರಾಮಾಗಿ ಒಂದು 2 ತಿಂಗಳಾದರೂ ನಾನು ಇದನ್ನು ಯೂಸ್ ಮಾಡ್ಕೋಬೋದು. ಯಾಕಂದರೆ ಒಂದೇ ತಿಂಡಿ ನಾವು ಮಾಡಲ್ವಲ್ಲ, ಒಂದು ದಿವಸ ಒಂದೊಂದು ಮಾಡೋದ್ರಿಂದ ನಾನು ಒಂದೂವರೆ ತಿಂಗಳಾದರೂ ಆರಾಮಾಗಿ ಬರುತ್ತೆ. ಫಸ್ಟು ಹೊಸ ತಂದಿದ್ದನ್ನ ಕೆಳಗಡೆ ಹಾಕ್ಕೊಂಡು ಹಳೇದು ನಮ್ಮ ಮನೇಲಿ ಏನಿತ್ತೋ ಅದನ್ನು ಮೇಲೆ ಹಾಕ್ಕೊಂಡು, ಯಾಕಂದ್ರೆ ಫಸ್ಟ್ ನಾವು ಮಾಡ್ಬೇಕಾದ್ರೆ ಹಳೇದೆಲ್ಲ ಫಸ್ಟ್ ಬರುತ್ತೆ ಅಂತೇಳಿ ನಾನು ಈ ಥರ ಮಾಡ್ಕೊತಾ ನೋಡಿ. ಬನ್ಸಿರವೆ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದೆ, ಯಾಕಂದರೆ ತರಕಾರಿಯಲ್ಲಿ ಹಾಕಿ ಮಾಡೋದ್ರಿಂದ ಮನೇಲಿ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಹಾಗಾಗಿ ಬನ್ಸಿರವೆ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದೆ. ಎಲ್ಲ ಕಾಳುಗಳು ತೊಗೊಂಡು ಬಂದೆ, ಹೆಸರು ಕಾಳು, ಕಡಲೆಕಾಳು, ಎಲ್ಲ ಕಾಳು ತೊಗೊಂಡು ಬಂದೆ. ಎಲ್ಲ ಕಾಳು ಇದ್ದಾಗ ತರಕಾರಿ ಎಮರ್ಜೆನ್ಸಿ ಇಲ್ಲ ಅಂತಂದ್ರೂ ಕಾಳುಗಳು ಹಾಕಿ ಸಾರು ಮಾಡ್ಬೋದು. ಇದು ಉಪ್ಪಿಟ್ಟು ರವೆ. ಹಾಗೆ ಎಲ್ಲ ಒಂದೊಂದೇ ಡಬ್ಬಕ್ಕೆ ಹಾಕಿ ತುಂಬಿಟ್ಕೊತಾ ಇದ್ದೀನಿ. ನಂದು ದೊಡ್ಡದೇನು ಕಿಚನ್ ಏನಲ್ಲ, ಇರೋ ಕಿಚನಲ್ಲಿ ನಾನು ಸ್ವಲ್ಪ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡಲೆ ಹಿಟ್ಟು ಮತ್ತು ರವೆ, ಹೆಸರು ಕಾಳು, ಕಡಲೆಕಾಳು ಎಲ್ಲನೂ ನಾನು ಡಬ್ಬದಲ್ಲಿ ಜೋಡಿಸಿಟ್ಕೋತೀನಿ. ನೀವೆಲ್ಲ ಹೇಗೆ ಜೋಡಿಸಿರ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದು ಮೈಸೂರು ಬೇಳೆ ಆರೆಂಜ್ ಕಲರ್ ಬರುತ್ತಲ್ಲ, ಅದೊಂದು ಸ್ವಲ್ಪ ತೊಗೊಂಡು ಬಂದೆ ಈ ಸಲ. ಯಾಕಂದ್ರೆ ನಾನು ಮಿಕ್ಸ್ 5 ಥರದ ಬೇಳೆ ನನಗೆ ಪ್ಯಾಕೆಟ್ ಸಿಗಲಿಲ್ಲ, ಹಾಗಾಗಿ ನಾನು ಈ ಥರ ತೊಗೊಂಡು ಬಂದೆ. ಇದ್ರ ಜೊತೆಗೆ ನಾವು ತೊಗರಿಬೇಳೆ, ಹೆಸರು ಬೇಳೆ ಮತ್ತು ಸಿಪ್ಪೆ ಇರೋ ಹೆಸರು ಬೇಳೆದು ಇರುತ್ತಲ್ಲ ಅದನ್ನು ಹಾಕಿ ನಾವು ದಾಲ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಹೆಸರು ಬೇಳೆ ಹಾಕಿಟ್ಕೊತಾ ಇದ್ದೀನಿ. ಹೆಸರು ಬೇಳೆ ಪಾಯಸಕ್ಕೆ ಮತ್ತು ಕಿಚಡಿಗೆಲ್ಲ ಬೇಕಾಗುತ್ತಲ್ಲ, ಸ್ವಲ್ಪ ತೊಗರಿಬೇಳೆ ಹೆಸರು ಬೇಳೆನ ದೊಡ್ಡ ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಿ ನೋಡಿ. ಇದು ಕಡಲೆ, ಇದು ಚಟ್ನಿ ಮಾಡೋದಕ್ಕೆ ಎಲ್ಲ ಬೇಕಲ್ವ ಅಂತೇಳಿ ಕಡಲೆನೆಲ್ಲ ನಾನು ಸ್ವಲ್ಪನೇ ಇಟ್ಕೊತಾ ಇದ್ದೀನಿ. ಕಡಲೆ ಮತ್ತು ಕಡಲೆಬೇಳೆನ ನಾನು ಫ್ರಿಡ್ಜಲ್ಲಿ ಹಾಕಿಟ್ಕೊತೀನಿ, ಯಾಕಂದರೆ ಅದು ಬೇಗ ಹುಳ ಬರುತ್ತೆ, ಕಡಲೆ ಮೆತ್ತಗಾಗುತ್ತೆ ಅಂತೇಳಿ. ಇದು ಧನಿಯಾ ಪ್ಯಾಕೆಟ್ ತಂದಿದೆ, ಧನಿಯಾ ಪುಡಿ 1/2 kg ತೊಗೊಂಡು ಬಂದಿದೆ, ಅದು ಹಾಕಿದ್ದೀನಿ. ಇದು ಅಚ್ಕಾರದ ಪುಡಿ ಹಳೇದೇ ಇತ್ತಲ್ವ, ಹಾಗಾಗಿ ಹೊಸದೇ ನಾನು ಓಪನ್ ಮಾಡಲಿಲ್ಲ. ಇದು ನನ್ನ ರೆಸಿಪಿಲಿ ಐತೆ. ಇದು ನಾನು ರೆಡಿ ಮಿಕ್ಸ್ ದಾಲ್ದು ರೆಸಿಪಿ ಮಾಡಿದ್ದೆ. ಅದನ್ನು ಬರೀ ಕುಕ್ಕರ್ಗೆ ಹಾಕಿ ತರಕಾರಿ ಹಾಕಿ 1-2 ಸ್ಪೂನ್ ಹಾಕಿದ್ರೆ ಬೇಳೆ ದಾಲ್ ಸೂಪರಾಗಿ ರೆಡಿ ಆಗುತ್ತೆ. ಒಂದು ಸಲ ನೀವು ಚೆಕ್ ಮಾಡಿ. ಇದು ಲೈಲಾನ್ ಸಾಬುದಾನ ತುಂಬಾ ಚೆನ್ನಾಗಿರುತ್ತೆ, ಪಾಯಸ ಎಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ ಅಂತೇಳಿ ಅದೊಂದು ಪ್ಯಾಕೆಟ್ ತಂದಿದೆ. ಬಟಾಣಿ 1/2 kg ಬಟಾಣಿ, ಹಸಿ ಬಟಾಣಿ ಸೀಸನ್ ಮುಗೀತಲ್ಲ, ನನ್ನ ಹತ್ರನೂ ಇರಲಿಲ್ಲ ಅಂಥೇಳಿ ಒಣಗಿದ್ದೆ ತೊಗೊಂಡು ಬಂದೆ. ಎಮರ್ಜೆನ್ಸಿ ಪಲಾವ್ಗೆಲ್ಲ ನಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇದು ಕಿಡ್ನಿ ಬೀನ್ಸು. ಇದು ಡಬ್ಬಗಳು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ, ಅದನ್ನು ಹಾಕಿರಲಿಲ್ಲ. ಸರಿ ಐಟಮ್ಸ್ ಎಲ್ಲ ತಂದು ಹಾಕೋಣ ಅಂತೇಳಿ ಅದು ನನಗೆ ಇಟ್ಟಿದೆ ನೋಡಿ. ಎಲ್ಲ 1/2 kg, ಇದು ಕರೆಕ್ಟಾಗಿ 1/2 kg ಹಿಡಿಯುತ್ತೆ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಕರೆಕ್ಟಾಗಿ ಹಿಡಿಯುತ್ತೆ. ಇದು ಉದ್ದಿನಬೇಳೆ ಒಗ್ಗರಣೆಗೆ ಅಂತೇಳಿ ನಾನು ಉದ್ದಿನಬೇಳೆ ಸಪ್ರೇಟು, ಉದ್ದಿನ ಕಾಳು ಸಪ್ರೇಟಾಗಿ ತೊಗೊಂಡು ಬರ್ತೀನಿ. ಉದ್ದಿನ ಕಾಳನ್ನ ದೋಸೆ ಇಡ್ಲಿಗೆ ಹಾಕ್ತೀನಿ, ಇದು ಒಗ್ಗರಣೆಗೆ ಅಂತೇಳಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಗಸಗಸೆ ಎಲ್ಲ, ಇದು ಬಿಳಿ ಎಳ್ಳು 2 ಪ್ಯಾಕೆಟ್ ತೊಗೊಂಡು ಬಂದಿದೆ. ಎಲ್ಲ ಹಿಂಗೆ ಎಮರ್ಜೆನ್ಸಿಗೆ ಹಾಕಿಟ್ಕೊಂಡಾಗ ಕೈಗೆ ಬೇಗ ಬೇಗ ಸಿಗುತ್ತಿಲ್ಲ ಅಂತಂದರೆ ಪ್ಯಾಕೆಟ್ ಹುಡ್ಕಬೇಕಾಗುತ್ತೆ.
ಎಲ್ಲಿಟ್ಟಿದ್ದೀವಿ ಅಂತ ಹುಡುಕ್ಬೇಕಾಗುತ್ತೆ. ಈ ಥರ ಎಲ್ಲ ಡಬ್ಬಕ್ಕೆ ಹಾಕಿಟ್ಕೊಂಡಾಗ ಬೆಳಗ್ಗೆ ಹೊತ್ತು ಅರ್ಜೆಂಟಿಗೆ ಕೈಗೆ ಸಿಗುತ್ತೆ ಅಂತೇಳಿ ನಾನೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ಇದು ಗಸಗಸೆ ಅಂತೂ ತುಂಬಾ ರೇಟ್ ಆಗಿತ್ತು, ಹಾಗಾಗಿ ಒಂದೇ ಪ್ಯಾಕೆಟ್ ತೊಗೊಂಡು ಬಂದೆ, ಸಾಕು ಟೇಸ್ಟಿಗೆ ಅಂಥೇಳಿ ಹಾಕ್ತೀನಿ ಅಷ್ಟೇನೆ. ಈಗೆಲ್ಲ ಡಬ್ಬಕ್ಕೆ ತುಂಬಿಟ್ಕೊಂಡೆ. ಈಗೆಲ್ಲ ಜೋಡಿಸೋದೇ ಕೆಲಸ. ಒಂದು ಸಲ ಜೋಡಿಸಿಟ್ರೆ ಅದು ಹಿಂಗೆ ಇರುತ್ತೆ ಅಂತ ಮಾತ್ರ ನಾನು ಹೇಳೋದಿಲ್ಲ. ಯಾವ ಟೈಮಲ್ಲಿ ಬೆಳಗ್ಗೆ ಹೊತ್ತು ಬೇಗ ನಾನು ಕೆಲಸ ಮಾಡ್ತೀನೋ ಆವಾಗ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಗೇ ಆಗುತ್ತೆ. ಇದೇ ಥರ ಇರುತ್ತೆ ಅಂತ ಮಾತ್ರ ನಾನು ಹೇಳೋದಿಲ್ಲ. ಯಾಕಂದರೆ ಅಡುಗೆ ಮನೆ ಅಂತ ಅಂದರೆ ಗಡಿಬಿಡಿ ಇರುತ್ತೆ. ಬೆಳಗ್ಗೆ ಹೊತ್ತೆದ್ದು ಮಕ್ಳಿಗೆ ಟಿಫನ್ನು ಬಾಕ್ಸ್ ಕಟ್ಟಬೇಕು, ಎಷ್ಟೊಂದು ಕೆಲಸ ಇರುತ್ತಲ್ವ. ನಾನು ಇದೇ ಥರ ಜೋಡಿಸ್ತೀನಿ ಅಂತ ಮಾತ್ರ ನಾನು ಹೇಳೋದಿಲ್ಲ. ಈ ಕಡೆ ಒಂದು ಚಿಕ್ಕದೊಂದು ಶೆಲ್ಫ್ ಐತೆ, ಅದರಲ್ಲಿ ದೊಡ್ಡ ದೊಡ್ಡ ಡಬ್ಬಗಳು ಇಟ್ಕೋಬೋದು. ಇದು ಹಪ್ಳ ಎಲ್ಲನೂ ಒಂದು ಬಾಕ್ಸಲ್ಲಿ ಹಾಕಿಟ್ಕೋತೀನಿ. ಎಮರ್ಜೆನ್ಸಿಗೆ ಎಣ್ಣೆಗೆ ಬೇಕು ಅಂತ ಅಂದಾಗ ಎಣ್ಣೆ ಕರೆದು ಹಾಕೋಬೋದು. ಇದು ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಅರಿಶಿನ ಪುಡಿ, ಒಟ್ಟು 24 ಡಬ್ಬ ಇರುತ್ತೆ. ಎಲ್ಲದರಲ್ಲೂ ಹಾಕ್ಬೋದು ಇದನ್ನು. ಮಸಾಲೆ ಎಲ್ಲ ಗರಂ ಮಸಾಲೆ, ಏಲಕ್ಕಿ ಕಾಯಿ ಪುಡಿ ತೊಗೊಂಡು ಬಂದಿದ್ದೆ ಒಂದು ಪ್ಯಾಕೆಟು, ಅದನ್ನು ಹಾಕಿ ಇಟ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಇತ್ತು, ಹಾಗಾಗಿ ಇಲ್ದಿರೋದನ್ನ ಹಾಕ್ತಾಯಿದ್ದೀನಿ, ಇರೋದನ್ನ ಹಂಗೆ ಬಿಟ್ಟಿದ್ದೀನಿ. ಕಸೂರಿ ಮೇಥಿ ತೊಗೊಂಡು ಬಂದಿದ್ದೆ, ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಘಮ ಅಂತ ಇತ್ತು, ತುಂಬ ಫ್ರೆಶ್ ಆಗೂ ಕೂಡ ಇತ್ತು. ಸುಮಾರು ದಿವಸನೇ ಬರುತ್ತೆ ನನಗೆ ಇದು. ಮತ್ತು ಗೋಧಿ ಹಿಟ್ಟು ನಾನು ವೀಡಿಯೋದಲ್ಲಿ ಶೇರ್ ಮಾಡಿರಲಿಲ್ಲ, 10 kg ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ಇಲ್ಲ ಅಂದರೆ ಇದು 1 ರಿಂದ 1.5 ತಿಂಗಳು ಆರಾಮಾಗಿ ನಾವು ದಿನ ಚಪಾತಿ ಮಾಡೋದ್ರಿಂದ ಒಂದು ತಿಂಗಳು 1.5 ತಿಂಗಳಾದರೂ ಬಂದೇ ಬರುತ್ತೆ. ನೀಟಾಗಿ ಎಲ್ಲ ವಾಶ್ ಮಾಡಿ ಅದ್ರ ಜಾಗದಲ್ಲಿ ಅದು ಇಟ್ಬಿಟ್ರೆ ದೊಡ್ಡ ಕೆಲಸನೇ ಮುಗಿಯುತ್ತೆ. ಐಟಮ್ಸ್ ಥರ ದೊಡ್ಡದಲ್ಲ, ಅದನ್ನು ತಂದು ಮನೇಲಿ ಜೋಡಿಸೋದೇ ದೊಡ್ಡ ಟಾಸ್ಕ್ ಅನಿಸುತ್ತಲ್ವ ನಮ್ಮ ಹೆಣ್ಮಕ್ಳಿಗೆ. ತನಕ ಹೋಗಿ ತರಬೇಕು ಅಂತೀವಿ, ತಂದಾದಮೇಲೆ ಹೆಂಗಪ್ಪ ಜೋಡಿಸೋದು ಅಂತ ಅನಿಸುತ್ತೆ. ಇದು ಬಾಸ್ಮತಿ ರೈಸು ನಾನು 3.5 kg ತೊಗೊಂಡು ಬಂದಿದ್ದೆ, 77 ರೂಪಾಯಿ ಬಿತ್ತು. 1 kgಗೆ 77 ರೂಪಾಯಿ ಅಂತ ನಾನು 3.5 kg ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ. ಇದು ಪಾಸ್ತಾ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಕ್ಳಿಗೆ ಏನಾರು ಒಂದು ದಿನ ಒಂದೊಂದು ಐಟಮ್ ಮಾಡ್ಕೊಡ್ಬೇಕಲ್ವ ಟಿಫನು ಅಂತೇಳಿ ಪಾಸ್ತಾನು ತೊಗೊಂಡು ಬಂದಿದ್ದೀನಿ. ಎಲ್ಲ ಜಾಸ್ತಿ ನಾನು ಮೈದಾ ಐಟಮ್ ಮಕ್ಳಿಗೆ ಕೊಡೋದಿಲ್ಲ, 15 ದಿವ್ಸಕ್ಕೆ ಒಂದು ಸಲ ಕೊಡ್ತೀನಿ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ದಿನಸಿ ತಂದಿರೋದನ್ನ ಸೆಟ್ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ನೀವೆಲ್ಲ ಹೇಗೆ ಮಾಡಿದೆ ಅಂತ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.